ಪ್ರತಿಯೊಂದು ಮಾನವನ ದೈನಂದಿನ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಗತ್ಯವಾಗಿದ್ದು, ವಿಜ್ಞಾನ ತಂತ್ರಜ್ಞಾನ ಹೊರತುಪಡಿಸಿದ ಜೀವನವನ್ನು ಊಹಿಸಲು ಅಸಾಧ್ಯವಾಗಿದೆ ಎಂದು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ತಿಳಿಸಿದರು. ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಉಪಗ್ರಹಗಳ ಮೂಲಕವಾಗಿ ಚಂಡಮಾರುತ, ಹವಾಮಾನ, ಸಮುದ್ರದಲ್ಲಿ ಮೀನು ಸಿಗುವ ಪ್ರಮಾಣ ಹೀಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಭಾರತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಗಾಧ ಸಾಧನೆ ಮಾಡಿದೆ. ಚಂದ್ರಯಾನ, ಮಂಗಳಯಾನದ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತಹ ಸಾಧನೆಯಾಗಿದೆ ಎಂದು ವಿವರಿಸಿದರು. ಆಗಸ್ಟ್ 23 ಇಡೀ ದೇಶದ ಎಲ್ಲ ಜನಗಳು ಒಂದು ಕೆಲಸವನ್ನು ನಿರೀಕ್ಷೆಯಿಂದ ನೋಡ್ತಾ ಇದ್ರು. ಚಂದ್ರನ ಮೇಲೆ ಒಂದು ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ನ ಅದು ಇಳಿಸಿದಾಗ ಭಾರತ ದೇಶವನ್ನು ಇಡೀ ಪ್ರಪಂಚ ನೋಡುವಂಗಾಯಿತು. ಏನಕ್ಕೆ ಅಂದರೆ ಚಂದ್ರನ ಮೇಲೆ, ಚಂದ್ರನ ಒಂದು ಜಾಗದಲ್ಲಿ ಪ್ರಪಂಚದ ಬೇರೆ ಯಾರು ಮಾಡಿಲ್ಲದೆ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ನಮ್ಮ ದೇಶದ ವಿಜ್ಞಾನಿ ತಂತ್ರಜ್ಞಾನಿಗಳು ಮಾಡಿದ ಕೆಲಸ. ಆದರೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಹೇಗೆ, ಅದರ ಬೆಳವಣಿಗೆ ಹೇಗಾಯಿತು ಅಂತ ಒಂದು ಯೋಚನೆ ಮಾಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಒಂದು ರೀತಿಯಲ್ಲಿ ವಿಶ್ವ ಯುದ್ಧ ನಡೀತಾ ಇದೆ. ಸುಮಾರು ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಯೋಗೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಪರಿಸರವನ್ನು ಹಾಳು ಮಾಡದೆ ಮುಂದಿನ ಪೀಳಿಗೆಗೆ ಉಳಿಸಬೇಕು ಎಂದರು. ನಮ್ದು ಪ್ರಗತಿಯಿಂದ ಆಗುತ್ತೆ. ಎಷ್ಟು ವರ್ಷ ನೀವು ಹೇಳಿದ್ರಿ ನಮ್ಮ ಪ್ರಗತಿ ಅಂತ? ನಮಗೆ ಹಿಂದೆ ಇರೋರಿಗೆ ಹೇಳೋಗಿದೆ, ನಮಗೆ ಅನಂತರ ಇರೋರಿಗೆ ಹೇಳ್ತೀವಿ, ಹೌದಿಲ್ಲ? ಯಾವುದೊಂದು ಶಾಶ್ವತವಾಗಿ ಇರಬೇಕು, ಅದೇ ಕಾಸ್ಮಿಕ್ ಎನರ್ಜಿ, ಅದೇ ಬ್ರಹ್ಮಾಂಡ. ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಬಹಳ ವಿಶೇಷವಾಗಿ ಮಾತಾಡಿದ್ದಾರೆ. ನನ್ನ ಬಾಲ್ಯಕಾಲದಲ್ಲಿ ನನಗೆ ಇನ್ಸ್ಪಿರೇಷನ್ ಆಗಿರೋ 2-3 ಪದಗಳು ಉಪಯೋಗಿಸಿದ್ದೀನಿ. ವಿಕ್ರಮ್ ಸಾರಾಭಾಯ್, ಸ್ಪೇಸ್ ರಿಸರ್ಚ್, ಅಬ್ದುಲ್ ಕಲಾಂ. ಇವತ್ತು ಈ ಮಹಾತ್ಮ ಜನ್ಮ ಇಲ್ಲ, ಒಂದು ವಿಶೇಷಣ ದಿನ. ನಮಗೆ ಬಹಳ ಹತ್ರ ಅವರ ಶಬ್ದ ಕೇಳಕ್ಕೆ ಒಂದಿದಾಗಿದೆ. ನಂತರ ಬಂಗಾರಮಕ್ಕಿಯ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಆಶೀರ್ವಚನ ನೀಡಿ, ಆಧ್ಯಾತ್ಮ ಹಾಗೂ ವಿಜ್ಞಾನ ತಂತ್ರಜ್ಞಾನ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದರು. ಆಧ್ಯಾತ್ಮದ ತಳಹದಿ ಇಲ್ಲ ಅಂತಾದರೆ ಬದುಕಿಗೆ ಅರ್ಥ ಇದೆ. ಮಾನ್ಯ ಕಿರಣ್ ಕುಮಾರ್ ಅವರು ನಮ್ಮ ಗೇರ್ಸಪ್ಪ ಸರ್ಕಲ್ನಿಂದ ಒಂದು ಶೋಭಾಯಾತ್ರೆಯನ್ನು ಕುರಿತು ಬರುವಾಗ ನಾವೆಲ್ಲ ಇವತ್ತು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ವಿಚಾರದಲ್ಲಿ ಇವತ್ತಿನ ಯುವ ಪೀಳಿಗೆ ಮುಂದೆ ಓಡ್ತಾ ಇದೆ. ಎಷ್ಟು ಮುಂದೆ ಓಡ್ತಾರೆ ಅಂತಂದರೆ ಲೆಕ್ಕ ತಪ್ಪಿ, ಅವರಿಗೂ ಸಹ ಲೆಕ್ಕ ತಪ್ಪುವಷ್ಟು ಮುಂದೆ ಓಡ್ತಾ ಇದ್ದಾರೆ ಮಕ್ಕಳು. ಆದರೆ ಬಹುಶಃ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದನ್ನ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಅವರು ಮಾತನಾಡಿದರು. ಸಂಗೀತ ಸಂಯೋಜಕರಾದ ಸಂವತ್ಸರ, ನಗರ ಬಸ್ತಿಕೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುನೀತಾ ಹೆಗಡೆ, ಮಾಜಿ ಸದಸ್ಯ ಮಹೇಶ್ ನಾಯ್ಕ್, ಹೊನ್ನಾವರ ಮಂಡಳ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಇನ್ನು ತೃಪ್ತಿ ಮತ್ತು ಪಾವಣಿ ಪ್ರಾರ್ಥನೆಗೈದರು. ಶ್ರೀ ಮಾರುತಿ ವಸತಿ ಪಿಯು ಕಾಲೇಜಿನ ಶಿಕ್ಷಕಿಯರು ನಾಡಗೀತೆ ಹಾಡಿದರು. ನೂರ್ ಅಹಮದ್ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಗಣಪತಿ ಹೆಗಡೆ ಧನ್ಯವಾದ ಗೈದರು. ಶೈಲೇಶ್, ಸೌಮ್ಯ, ತೃಪ್ತಿ ಧನ್ಯವಾದ ಸಲ್ಲಿಸಿದರು.